ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಿರೀಶ್ ಸಿಯು. ಇಂಡಿಯನ್ ಅಕಾಡೆಮಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಇಂದು ಕನ್ನಡ ವ್ಯಾಕರಣದಲ್ಲಿ ಪ್ರಮುಖವಾದಂತಹ ಅಲಂಕಾರದ ಬಗ್ಗೆ ತಿಳಿದುಕೊಳ್ಳೋಣ. ಪ್ರತಿಯೊಬ್ಬ ಕವಿಯೂ ಸಹ ತನ್ನ ಕಾವ್ಯ ಮತ್ತೊಬ್ಬರಿಗೆ ಸುಂದರವಾಗಿ ಆಕರ್ಷಣೀಯವಾಗಿ ಕಾಣಲು ಶಬ್ದ ಹಾಗೂ ಅರ್ಥಗಳ ಮೂಲಕ ಅಲಂಕಾರವನ್ನ ಮಾಡ್ತಾನೆ. ಹೀಗೆ ಶಬ್ದ ಮತ್ತು ಅರ್ಥಗಳ ಮೂಲಕ ಕಾವ್ಯದ ಸೊಬಗು ಹಾಗೂ ಸೌಂದರ್ಯ ಹೆಚ್ಚಿದರೆ ಅದನ್ನು ಅಲಂಕಾರ ಅಂತ ಕರೀತಾರೆ. ಅಲಂಕಾರಗಳಲ್ಲಿ ಎರಡು ವಿಧ, ಒಂದು ಶಬ್ದಾಲಂಕಾರ, ಮತ್ತೊಂದು ಅರ್ಥಾಲಂಕಾರ. ಶಬ್ದಗಳ ಮೂಲಕ ಕಾವ್ಯದ ಸೌಂದರ್ಯ ಹೆಚ್ಚಿದರೆ ಅದನ್ನು ಶಬ್ದಾಲಂಕಾರವೆಂತಲೂ, ಅರ್ಥಗಳ ಮೂಲಕ ಕಾವ್ಯದ ಸೌಂದರ್ಯ ಹೆಚ್ಚಿದರೆ ಅದನ್ನು ಅರ್ಥಾಲಂಕಾರವೆಂತಲೂ ಕರೆಯಲಾಗುತ್ತೆ. ಶಬ್ದಾಲಂಕಾರದಲ್ಲಿ ಮೂರು ವಿಧ, ಒಂದು ಅನುಪ್ರಾಸ, ಎರಡು ಯಮಕ, ಮೂರು ಚಿತ್ರಕವಿತ್ವ. ಅನುಪ್ರಾಸ ಎಂದರೆ ವ್ಯಂಜನಾಕ್ಷರಗಳು ಪದ್ಯದ ಸಾಲಿನಲ್ಲಿ ಪುನರಾವರ್ತನೆಗೊಂಡರೆ ಅಥವಾ ಎರಡು ವ್ಯಂಜನಗಳಿಂದ ಕೂಡಿದ ಪದವು ಪದ್ಯದ ಸಾಲಿನಲ್ಲಿ ಜೋಡಿಯಾಗಿ ಪುನರಾವರ್ತನೆಗೊಂಡರೆ ಅದನ್ನು ಅನುಪ್ರಾಸ ಅಂತ ಕರೀತಾರೆ. ಅನುಪ್ರಾಸದಲ್ಲಿ ಎರಡು ವಿಧ, ವೃತ್ಯಾನುಪ್ರಾಸ, ಛೇಕಾನುಪ್ರಾಸ. ಉದಾಹರಣೆ ಒಂದನ್ನು ಗಮನಿಸಿ. ಅಲ್ಲಿಗಲ್ಲಿಗೆ ಬೆಳೆದ ಬೆಳೆಗಳಿಂ ಮೆಳೆಗಳಿಂ. ಈ ಪದ್ಯದ ಸಾಲಿನಲ್ಲಿ ಲ, ಗ ಹಾಗೂ ಳ ವ್ಯಂಜನಗಳು ಪದ್ಯದ ಸಾಲಿನಲ್ಲಿ ಪುನರಾವರ್ತನೆಗೊಂಡಿವೆ. ಹೀಗೆ ಪದ್ಯದ ಸಾಲಿನಲ್ಲಿ ವ್ಯಂಜನಗಳು ಪುನಃ ಪುನರಾವರ್ತನೆಯಾದರೆ ಅದನ್ನು ವೃತ್ಯಾನುಪ್ರಾಸ ಅಂತ ಕರೀತಾರೆ. ಉದಾಹರಣೆ ಎರಡನ್ನ ಗಮನಿಸಿ. ನೀಡಿ ನೀಡಿ ಕೆಟ್ಟರೂ ನಿಜವಿಲ್ಲದೆ, ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ. ಈ ಪದ್ಯದಲ್ಲಿ ನೀಡಿ ಹಾಗೂ ಮಾಡಿ ಎನ್ನುವ ಪದಗಳು ಜೋಡಿ ಜೋಡಿಯಾಗಿ ಪುನರಾವರ್ತನೆಗೊಂಡಿವೆ. ಹೀಗೆ ಪದವು ಜೋಡಿ ಜೋಡಿಯಾಗಿ ಪುನರಾವರ್ತನೆಗೊಂಡರೆ ಅದನ್ನು ಛೇಕಾನುಪ್ರಾಸ ಅಂತ ಕರೀತಾರೆ. ಇನ್ನು ಯಮಕಾಲಂಕಾರ. ಉದಾಹರಣೆ ಮೂರನ್ನ ಗಮನಿಸಿ. ಬರಹೇಳ್ ನಿಕುಂಭನಂ ಶುಂಭನಂ ಜಂಭನಂ ಬರಹೇಳ್ ಸಬಲನಂ ಪ್ರಬಲನಂ ಸುಬಲನಂ ಬರಹೇಳ್ ಮಾಹನಂಭನಂ. ಈ ಪದ್ಯದಲ್ಲಿ ಬರಹೇಳ್ ಎನ್ನುವ ಪ್ರಾಸಪದವು ಪದ್ಯದ ಆದಿಯಲ್ಲಿ ನಿಯಮಿತವಾಗಿ ಬಂದಿದೆ. ಹೀಗೆ ಮೂರು ವ್ಯಂಜನಗಳಿಂದ ಕೂಡಿದ ಪ್ರಾಸಪದವು ಪದ್ಯದ ಆದಿ, ಮಧ್ಯ ಹಾಗೂ ಅಂತ್ಯದಲ್ಲಿ ಎಲ್ಲಿಯಾದರೂ ನಿಯಮಿತವಾಗಿ ಬಂದರೆ ಅದನ್ನು ಯಮಕಾಲಂಕಾರ ಅಂತ ಕರೀತಾರೆ. ಇನ್ನು ಮೂರನೇದು ಚಿತ್ರಕವಿತ್ವ. ಉದಾಹರಣೆ ನಾಲ್ಕನ್ನ ಗಮನಿಸಿ. ನಂದನ ನಂದನ ನಿನ್ನೊಂದಂದದ ಮೈ ಮುಂದೆ ನಿಂದುದೆಂದೆನೆ. ಈ ಪದ್ಯವು ಕವಿಯ ವಿಶಿಷ್ಟ ರಚನೆಗಳಲ್ಲಿ ಒಂದಾಗಿದೆ. ಈ ಪದ್ಯದಲ್ಲಿ ಕವಿಯು ಎರಡು ವ್ಯಂಜನಗಳನ್ನು ಬಳಸಿಕೊಂಡು ಅತ್ಯಂತ ಜಾಣ್ಮೆಯಿಂದ ಪದ್ಯ ರಚಿಸಿದ್ದಾನೆ. ಹೀಗೆ ಅಕ್ಷರಗಳನ್ನು ಕುಶಲತೆಯಿಂದ ಆರಿಸಿ ಜೋಡಿಸಿ ಕವಿಗಳು ಉಂಟು ಮಾಡುವ ವಿಶೇಷ ವೈಚಿತ್ರ್ಯಕ್ಕೆ ಚಿತ್ರಕವಿತ್ವ ಅಂತಾರೆ. ಪ್ರಿಯ ವಿದ್ಯಾರ್ಥಿಗಳೇ, ಇದುವರೆಗೂ ಶಬ್ದಾಲಂಕಾರಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ಅರ್ಥಾಲಂಕಾರದ ಬಗ್ಗೆ ತಿಳ್ಕೊಳ್ಳೋಣ. ಅರ್ಥಾಲಂಕಾರ ಅರ್ಥಗಳ ಮೂಲಕ ಕಾವ್ಯದ ಸೌಂದರ್ಯ ಹಾಗೂ ಸೊಬಗು ಹೆಚ್ಚಿದರೆ ಅದನ್ನು ಅರ್ಥಾಲಂಕಾರ ಎನ್ನುವರು. ಅರ್ಥಾಲಂಕಾರದಲ್ಲಿ 120ಕ್ಕೂ ಹೆಚ್ಚು ವಿಧಗಳಿವೆ. ಅಧ್ಯಯನದ ದೃಷ್ಟಿಯಿಂದ 6 ಅಲಂಕಾರಗಳು ಪ್ರಮುಖವಾಗಿವೆ. ಅವು ಯಾವುವೆಂದರೆ ಉಪಮಾಲಂಕಾರ, ರೂಪಕಾಲಂಕಾರ, ಉತ್ಪ್ರೇಕ್ಷಾಲಂಕಾರ, ಅರ್ಥಾಂತರನ್ಯಾಸಾಲಂಕಾರ, ದೃಷ್ಟಾಂತಾಲಂಕಾರ, ಶ್ಲೇಷಾಲಂಕಾರ. ಈ ಅಲಂಕಾರಗಳಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ದೃಷ್ಟಿಯಿಂದ ಉಪಮಾಲಂಕಾರ ಪ್ರಮುಖವಾಗಿದೆ. ಹಾಗಾಗಿ ಉಪಮಾಲಂಕಾರದ ಬಗ್ಗೆ ತಿಳಿದುಕೊಳ್ಳೋಣ. ಉಪಮಾಲಂಕಾರ. ಉಪಮೆ ಎಂದರೆ ಹೋಲಿಕೆ ಎಂದರ್ಥ. ಎರಡು ವಸ್ತುಗಳ ನಡುವಿನ ಪರಸ್ಪರ ಹೋಲಿಕೆಯನ್ನು ಉಪಮಾಲಂಕಾರ ಎನ್ನುವರು. ಉಪಮಾಲಂಕಾರದಲ್ಲಿ ಎರಡು ವಿಧ, ಪೂರ್ಣೋಪಮಾಲಂಕಾರ, ಲುಪ್ತೋಪಮಾಲಂಕಾರ. ಉಪಮಾಲಂಕಾರವನ್ನು ಉದಾಹರಣೆಯ ಮೂಲಕ ತಿಳಿದುಕೊಳ್ಳೋಣ.
ಸೀತೆಯ ಮುಖ ಕಮಲದಂತೆ ಅರಳಿತು. ಉಪಮಾಲಂಕಾರವು ಉಪಮೇಯ, ಉಪಮಾನ, ಉಪಮವಾಚಕ ಹಾಗೂ ಸಾಧಾರಣ ಧರ್ಮ ಎನ್ನುವ 4 ಅಂಶಗಳಿಂದ ಕೂಡಿರುತ್ತೆ. ಕಾವ್ಯದಲ್ಲಿ ಹೇಳಲು ತೆಗೆದುಕೊಂಡಿರುವ ಮೂಲ ವಸ್ತುವೇ ಉಪಮೇಯ. ಕಾವ್ಯದ ಮೂಲ ವಸ್ತುವನ್ನು ಹೋಲಿಸಲು ಅರ್ಹವಾದ ವಸ್ತುವೇ ಉಪಮಾನ. ಹೋಲಿಕೆಯಾಗಿದೆ ಎನ್ನುವುದನ್ನು ಸೂಚಿಸುವ ಪದವೇ ಉಪಮವಾಚಕ. ಉದಾಹರಣೆಗೆ ಅಂತೆ, ಅಂತಹ, ಓಲ್, ಒಲ್, ಹಾಗೆ ಮೊದಲಾದವುಗಳು. ಉಪಮಾನ ಹಾಗೂ ಉಪಮೇಯಗಳೆರಡರಲ್ಲೂ ಸಮಾನವಾಗಿ ಕಾಣುವ ಗುಣಧರ್ಮವೇ ಸಾಧಾರಣ ಧರ್ಮ. ಮೇಲಿನ ಉದಾಹರಣೆಯಲ್ಲಿ ಕವಿ ಹೇಳಲು ತೆಗೆದುಕೊಂಡಿರುವ ಮೂಲ ವಸ್ತು ಸೀತೆಯ ಮುಖ. ಆದ್ದರಿಂದ ಇದರಲ್ಲಿ ಉಪಮೇಯ ಸೀತೆಯ ಮುಖ. ಕವಿ ಸೀತೆಯ ಮುಖವನ್ನು ಕಮಲಕ್ಕೆ ಹೋಲಿಸಿರುವುದರಿಂದ ಇಲ್ಲಿ ಉಪಮಾನ ಕಮಲ. ಈ ಸಾಲಿನಲ್ಲಿ ಸೀತೆಯ ಮುಖ ಹಾಗೂ ಕಮಲಕ್ಕೆ ಹೋಲಿಕೆಯಾಗಿದೆ ಎನ್ನುವುದನ್ನು ಸೂಚಿಸುವ ಪದ ಅಂತೆ. ಹಾಗಾಗಿ ಇಲ್ಲಿ ಉಪಮವಾಚಕ ಅಂತೆ. ಈ ಉದಾಹರಣೆಯಲ್ಲಿ ಅರಳಿದ ಸೀತೆಯ ಮುಖವನ್ನು ಅರಳಿದ ಕಮಲಕ್ಕೆ ಹೋಲಿಸಿದೆ. ಇಲ್ಲಿ ಸೀತೆಯ ಮುಖವೂ ಅರಳಿದೆ, ಕಮಲವೂ ಅರಳಿದೆ. ಆದ್ದರಿಂದ ಈ ವಾಕ್ಯದಲ್ಲಿ ಸಾಧಾರಣ ಧರ್ಮ ಅರಳಿತು. ಈ 4 ಅಂಶಗಳನ್ನು ಗುರುತಿಸಿದ ಮೇಲೆ ಸಮನ್ವಯಿಸಿ ಬರಿಬೇಕು. ಈ ಮೇಲಿನ ವಾಕ್ಯದಲ್ಲಿ ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲಕ್ಕೆ ಹೋಲಿಸಲಾಗಿದೆ ಹಾಗೂ ಈ ವಾಕ್ಯವು ಉಪಮೇಯ, ಉಪಮಾನ, ಉಪಮವಾಚಕ, ಸಾಧಾರಣ ಧರ್ಮಗಳನ್ನು ಹೊಂದಿರುವುದರಿಂದ ಈ ವಾಕ್ಯವು ಉಪಮಾಲಂಕಾರದಲ್ಲಿದೆ. ಬ್ರಾಕೆಟ್ ಅಲ್ಲಿ ಪೂರ್ಣ ಉಪಮಾಲಂಕಾರ. ಈ ಮೇಲಿನ ಉದಾಹರಣೆಯು 4 ಅಂಶಗಳನ್ನು ಹೊಂದಿರುವುದರಿಂದ ಇದು ಪೂರ್ಣೋಪಮಾಲಂಕಾರಕ್ಕೆ ಉದಾಹರಣೆಯಾಗುತ್ತೆ. ಸೀತೆಯ ಮುಖ ಕಮಲದಂತೆ. ಈ ಉದಾಹರಣೆಯಲ್ಲಿ ಕವಿ ಹೇಳಲು ತೆಗೆದುಕೊಂಡಿರುವ ಮೂಲ ವಸ್ತು ಸೀತೆಯ ಮುಖ. ಆದ್ದರಿಂದ ಇಲ್ಲಿ ಉಪಮೇಯ ಸೀತೆಯ ಮುಖ. ಸೀತೆಯ ಮುಖವನ್ನು ಕಮಲಕ್ಕೆ ಹೋಲಿಸಿರುವುದರಿಂದ ಇಲ್ಲಿ ಉಪಮಾನ ಕಮಲ. ಸೀತೆಯ ಮುಖ ಹಾಗೂ ಕಮಲದ ನಡುವೆ ಹೋಲಿಕೆಯಾಗಿದೆ ಎನ್ನುವುದನ್ನು ಸೂಚಿಸುವ ಪದ ಅಂತೆ. ಹಾಗಾಗಿ ಉಪಮವಾಚಕ ಅಂತೆ. ಮೇಲಿನ ಉದಾಹರಣೆಯಲ್ಲಿ ಸೀತೆಯ ಮುಖ ಕಮಲದಂತೆ ಎನ್ನುವುದನ್ನು ಮಾತ್ರ ಕೊಡಲಾಗಿದೆ, ಆದರೆ ಅರಳಿತು ಎನ್ನುವ ಸಾಧಾರಣ ಧರ್ಮ ಸ್ಪಷ್ಟವಾಗಿಲ್ಲ. ಆದ್ದರಿಂದ ಮೇಲಿನ ಉದಾಹರಣೆ ಲುಪ್ತೋಪಮಾಲಂಕಾರಕ್ಕೆ ಉದಾಹರಣೆಯಾಗಿದೆ. ಇದನ್ನು ಸಮನ್ವಯಿಸಿ ಬರಿಬೇಕಾಗುತ್ತೆ. ಈ ಮೇಲಿನ ವಾಕ್ಯದಲ್ಲಿ ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲಕ್ಕೆ ಹೋಲಿಸಲಾಗಿದೆ ಹಾಗೂ ಈ ವಾಕ್ಯವು ಉಪಮೇಯ, ಉಪಮಾನ, ಉಪಮವಾಚಕಗಳನ್ನು ಹೊಂದಿದ್ದು ಸಾಧಾರಣ ಧರ್ಮ ಸ್ಪಷ್ಟವಾಗಿಲ್ಲ. ಆದ್ದರಿಂದ ಈ ಮೇಲಿನ ವಾಕ್ಯವು ಉಪಮಾಲಂಕಾರದಲ್ಲಿದೆ. ಬ್ರಾಕೆಟ್ನಲ್ಲಿ ಲುಪ್ತೋಪಮಾಲಂಕಾರ ಅಂತ ಬರೀಬೇಕು. ಪ್ರಿಯ ವಿದ್ಯಾರ್ಥಿಗಳೇ, ಇಂದು ಉಪಮಾಲಂಕಾರದ ಬಗ್ಗೆ ತಿಳ್ಕೊಂಡ್ವಿ. ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಹೆಚ್ಚಿನ ವ್ಯಾಕರಣಾಂಶದ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು.